ಈ ನೂತನವಾಗಿ ಕಾಂಗ್ರೆಸ್ ಪಕ್ಷದ ಸಾರಥ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ನೂತನ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನಮ್ಮ ಮನವಿ ಬೇಡಿಕೆ ಏನಾದಂತಂದರೆ ಹೈಕಮಾಂಡಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ನೂತನ CMಗಳಿಗೆ ನಮ್ಮ ಒಂದು ಅಲ್ಪ ಬೇಡಿಕೆಯನ್ನು ಇಡ್ತಾ ಇದ್ದೀವಿ. ಯಾಕೆ ಇಡ್ತಾ ಇದ್ದೀವಿ ಅಂತಂದರೆ, ಸುಮಾರು ಕೂಲೂರು ಮಲ್ಲಪ್ಪ ಅಪ್ಪಾಜಿ ಅವರ ಕಾಲದಲ್ಲಿಂದನೂ ಹೈದರಾಬಾದ್ ಕರ್ನಾಟಕದ ಕಾಂಗ್ರೆಸ್ ಪಕ್ಷದಲ್ಲಿ ಕುರುಬ ಸಮಾಜ ಅಡಿಯಾಳಾಗಿ ದುಡುಕಂತ ಬಂದಿದೆ. ಕಾಂಗ್ರೆಸ್ ಪಕ್ಷ ಅಂದ್ರೆ ಕುರುಬರು ಕಾಂಗ್ರೆಸ್ಗೆ ಓಟ್ ಹಾಕ್ತಾರಪ್ಪ ಅಂತ ಎಲ್ಲ ಪಕ್ಷದವರು ಬಿಂಬಿಸ್ತಾರೆ. ಇವತ್ತು ಸಿದ್ದರಾಮಯ್ಯ ಸಾಹೇಬರು ತಮ್ಮ ಸ್ಥಾನವನ್ನು ಬಿಟ್ಟುಕೊಟ್ಟು ಇವತ್ತು ಬೇರೆಯವರಿಗೆ ಏನು ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಸಾಹೇಬರಿಗಿನ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಯಾಕಂತಂದ್ರೆ ಮುಂದಿನ ಪೀಳಿಗೆಗೆ ಅವರು ಒಂದು ದಾರಿ ಮಾಡಿ ಕೊಟ್ಟಿದ್ದಾರೆ. ಆದರೆ ಹೈದರಾಬಾದ್ ಕರ್ನಾಟಕದ ಕುರುಬರಿಗೆ 2023ರಲ್ಲಿ ಸುಮಾರು ಹೋರಾಟಗಳನ್ನು ಮಾಡಿ ಟಿಕೆಟ್ ಕೇಳಿದೀವಿ, ಕೊಟ್ಟಿಲ್ಲ. ಒಂದೇ ಒಂದು ಕೊಪ್ಪಳದ ಶಾಸಕರಾದ ನಮ್ಮ ಶ್ರೀ ರಾಘವೇಂದ್ರ ಹಿಟ್ನಾಳ್ ಸರ್ ಅವರಿಗೆ ಒಂದೇ ಟಿಕೆಟು. ಯಾಕಂತಂದ್ರೆ ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ ನಾನು ಮಾಧ್ಯಮದ ಮುಖಾಂತರ ನಾವೊಂದು ಮನವಿ ಮಾಡ್ತೀನಿ. ಯಾಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಿಮ್ ಸಿದ್ದರಾಮಯ್ಯ ಸಾಹೇಬ್ರೆ CM ಆಗ್ತಾರಪ್ಪ, ನೀವು ಯಾರು ಕಿರಿಕಿರಿ ಮಾಡಬೇಡ್ರಿ, ಟಿಕೆಟ್ ಕೇಳಬೇಡ್ರಿ, ಜಾಸ್ತಿ ಒತ್ತಾಯ ಮಾಡಬೇಡ್ರಿ, ಓಟ್ ಹಾಕ್ರಿ ಅಂತ ಕೇಳಿದ್ರು. ಆದ್ರೆ ಟಿಕೆಟು ಕೊಟ್ಟಿಲ್ಲ, ಓಟೋ ಹಾಕ್ಸ್ಕೊಂಡಿರಿ. ಇವತ್ತ ನಮ್ಮ ಕುರುಬ ಸಮಾಜಕ್ಕೆ 2 ಸ್ಥಾನಗಳನ್ನು ಮಂತ್ರಿ ಸ್ಥಾನ ಕೊಟ್ಟಿರಿ, ತುಂಬಾ ಸಂತೋಷ. ಆದ್ರೆ ಹೈದರಾಬಾದ್ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ಯಾಕೆ ಮಾಡ್ತಾ ಇದ್ರಿ? ಹೈದರಾಬಾದ್ ಕರ್ನಾಟಕದ ಕುರುಬರು ಏನು ಓಟಿಗೆ ಸೀಮಿತನ ಇಲ್ಲ, ಏನಾದರೂ ನಮಗೆ ಏನಾದ್ರೂ ಕಾಂಗ್ರೆಸ್ ಪಕ್ಷದಿಂದ ಇಲ್ಲಿ ಏನಾದ್ರೂ ಜೀತಕ್ಕೆ ಇಟ್ಕೊಂಡಿದಾರ? ನಮ್ಗೆ ಯಾಕೆ ಸ್ಥಾನಮಾನಗಳು ಕೊಡ್ತಾ ಇಲ್ಲ? ಒಬ್ಬರು ಶಾಸಕರು ರಾಘವೇಂದ್ರ ಹಿಟ್ನಾಳ್ ಸಾಹೇಬ್ರು, ಇವತ್ತು ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕು. ಈ ಭಾಗದ ಕುರುಬರಿಗೆ ಯಾರು ಕೇಳಬೇಕು? ಹೋಗ್ರಪ್ಪ ನಿಮ್ CM ಆನ ಅಂತಾರೆ. CMನೂ ಹೋದ್ರು. ಈಗ ನಮ್ಮನ್ನು ಕೇಳೋರು ಯಾರು? ನಮ್ಮ ಸ್ಥಾನಮಾನ ಏನು? ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಸ್ಥಾನಗಳು ಏನು? ಪ್ರತಿಯೊಂದು ಬರುತ್ತೆ. ನಮಗೂ ಕುರಿ ಕಾಯಕ್ ಹೋದಲ್ಲಿ ಎಲ್ಲೋ ಸಿಡ್ಲು ಬಿಟ್ಟು ಸಾಯ್ತಾ ಇದ್ದಾರೆ, ಯಾರೋ ಹೊಲ್ದವ್ರು ಹೊಡಿತಾ ಇದ್ದಾರೆ, ಏನೋ ನಾನಾ ತರದ ಅಟ್ರಾಸಿಟಿ ಕೇಸ್ಗಳು ಮಾಡ್ತಾ ಇದ್ದಾರೆ, ನಾನಾ ತರದು ಏನೋ ಕುರಿಗಳ ಮೇಸಲ್ಲಿ ಏನೋ ಹುಳಗಳು ಕಚ್ಚಿ ಸಾಯ್ತಾ ಇದ್ದಾರೆ. ಯಾವ್ದಾದ್ರು ಒಂದು ನಮಗೆ ಸ್ಥಾನಮಾನ ಇದ್ರೆ ನಾವು ಒಂದು ಏನಾದ್ರು ಕೇಳಕ್, ಒಂದು ಅಧಿಕಾರಿಗಳಿಗೆ ಕೇಳಕ್ ಒಂದು ಇದಿರ್ತದೆ. ನಾವು ಯಾರ ಹತ್ರ ಅಂತ ಕೇಳೋಣ? ಓಟಿಗೆ ಮಾತ್ರ ಕೇಳ್ತಾರೆ. ಓಟ್ ಆದ್ಮೇಲೆ ಯಾರು ಕುರುಬರು ಅಲ್ಲಿ ಹೋದ್ರೆ ನಿಂತರು ಕೇಳೋರು ಇಲ್ಲ. ಮೊನ್ನೆ ಬಿಜಾಪುರದಾಗ ಒಂದು ಕೊಡ್ಲಿಲ್ ಹೊಡೆದ್ರು. ಬೆಂಗಳೂರು ಭಾಗದಿಂದ ಇಲ್ಲಿ ಬಂದು ಯಾರು ಕೇಳ್ತಾ ಇದ್ದಾರೆ? ನಮಗ್ ಬೇಕು ಸ್ಥಾನಮಾನ. ದಯವಿಟ್ಟು ಮನವಿ ಮಾಡ್ತಾ ಇದೀನಿ ಮಾಧ್ಯಮದ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ, ಹೈಕಮಾಂಡಿಗೆ, ಖರ್ಗೆ ಸಾಹೇಬರಲ್ಲಿ ಮನವಿ ಮಾಡ್ತೀವಿ. ಈ ಭಾಗದ ನಮ್ಮ ಒಂದು ದೊಡ್ಡ ಶಕ್ತಿ ಅಂತ ನಾವು ಯಾವತ್ತು ಮನದಲ್ಲಿ ಇಟ್ಕೊಂಡಿದೀವಿ. ನಮಗೆ ಒಂದು ದಯಮಾಡಿ ತಮ್ಮ ಕಡೆಯಿಂದ ಒಂದು ಸ್ಥಾನಮಾನ ಈ ಭಾಗಕ್ಕೆ ಕೊಡಿಸಿ ನ್ಯಾಯ ಒದಗಿಸ್ಬೇಕಂತೇಳಿ ನಾನು ಮಾಧ್ಯಮದ ಮುಖಾಂತರ ಆಗ್ರಹ ಮಾಡಿ ನನ್ನ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಒಂದೆರಡು ಮಾತಾಡಕ್ಕೆ